ಕೋಲಾರ್ಗೆ ಹೋಗ್ಬೇಕಾದ್ರೆ ಹೀಗೆ ಬಂದೆ. PVR ಸಿಲ್ಕ್ ಅವ್ರದ್ದು ಹೊಸ ಶಾಪ್ ಓಪನ್ ಆಗಿದೆ ಅಂತ ಗೊತ್ತಾಯ್ತು. ಹಾಗಾಗಿ ನಾವು ವಿಸಿಟ್ ಮಾಡಿದ್ವಿ. ಇಲ್ಲಂತಹ ಗಂಡಿಗೆ ಮತ್ತು ಹೆಣ್ಣಿಗೆ ಒಳ್ಳೆ ಅಂತ ಬಟ್ಟೆ ಕಲೆಕ್ಷನ್ಸ್ ಇದೆ. ನಮ್ಮ PVR ಸಿಲ್ಕ್ ಶಾಪ್ ಅಲ್ಲಿ ಎಲ್ಲಾ ರೀತಿಯಾದಂತಹ ವೆಡ್ಡಿಂಗ್ ಸ್ಯಾರೀಸ್, ನೆಕ್ಸ್ಟ್ ಕಾಂಚೀವರಂ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಟಿಶ್ಯೂ ಸ್ಯಾರಿ, ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಂಚಿನಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಸ್ ಇದಿದೆ. ಮತ್ತೆ ಈ ಕೆಳಗಡೆಗೆ ಬಂದೆ, ಮತ್ತೆ ಶರ್ಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಎಲ್ಲ ಲೆನಿನ್ ಐಟಮ್, ಶೂಟಿಂಗ್ಸ್. ಇರುವ ಬಾಗೇಪಲ್ಲಿ ಸರ್ಕಲ್ SFS ಚರ್ಚ್ ಎದುರುಗಡೆ PVR ಸಿಲ್ಕ್ಸ್ ನೂತನ ಮಳಿಗೆ ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ ವಿವಿಧ ರೀತಿಯ ಎಲ್ಲಾ ರೀತಿಯ ಗೋಲ್ಡ್. ನಾಗದೇನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಖ್ಯಾತ ನ್ಯಾಯಾಧೀಶರಾಗಿ ಹೆಸರು ಪಡೆದ ತದನಂತರ ನಿವೃತ್ತಿ ಆದ ಮೇಲೆ ರಾಜ್ಯದ ನೂತನ ಉಪಲೋಕಾಯುಕ್ತರಾಗಿ ನ್ಯಾಯಮೂರ್ತಿ ಬಿ ವೀರಪ್ಪರವರು ಪ್ರಮಾಣ ವಚನ ಸ್ವೀಕರಿಸಿದರು. ಬೆಂಗಳೂರು ರಾಜಭವನದಲ್ಲಿ ಗಾಜಿನ ಮನೆಯಲ್ಲಿ ಕಾರ್ಯಕ್ರಮ ಬಹಳ ಸಂಭ್ರಮದಂತೆ ನೆರವೇರಿತು. ಹಾಗೂ ಜಮ್ಮು ಮತ್ತು ಕಾಶ್ಮೀರದ ಕುಲ್ಮಾನಲ್ಲಿ ಉಗ್ರರ ದಾಳಿ, ವರ್ಮಾ ಯೋಧ ಹುತಾತ್ಮ ಕರ್ನಾಟಕ ರಾಜ್ಯಪಾಲರಾದ ತಾವರ್ ಚಂದ್ ರವರು ನೂತನ ಲೋಕಾಯುಕ್ತರಿಗೆ ಪ್ರಮಾಣ ವಚನ ಬೋಧಿಸಿದರು. ಬಳಿಕ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ರವರು ನೂತನ ಉಪಲೋಕಾಯುಕ್ತರಿಗೆ ಅಭಿನಂದಿಸಿದರು. ಈ ಹಿಂದೆ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿದ್ದು ಬಿ ವೀರಪ್ಪರವರು ಭ್ರಷ್ಟಾಚಾರ ನಿಗ್ರಹ ದಳ ಅಧಿಕಾರವನ್ನು ರದ್ದುಗೊಳಿಸಿ ಲೋಕಾಯುಕ್ತ ಸಂಸ್ಥೆಯ ಅಧಿಕಾರವನ್ನು ಪುನಃ ಸ್ಥಾಪನೆ ಮಾಡಿದರು. ಅಲ್ಲದೆ ಬಿ ವೀರಪ್ಪರವರ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ PSI ನೇಮಕಾತಿ ಹಗರಣದ ತನಿಖಾ ವರದಿ ಸಿದ್ಧಗೊಳಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನು ಸಲ್ಲಿಸಿದರು. ತದನಂತರ ಬಿ ವೀರಪ್ಪರವರು ರಾಜ್ಯ ಸರ್ಕಾರ ಕರ್ನಾಟಕ ಉಪಲೋಕಾಯುಕ್ತರಾಗಿ ನೇಮಿಸಿದರು. ಹಾಗೂ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದ ಬಿ ವೀರಪ್ಪರವರನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅತಿ ಹೆಚ್ಚು ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸುವ ಮೂಲಕ ದಾಖಲೆ ಬರೆದಿದ್ದಾರೆ. ಅಲ್ಲದೆ ರಾಜ್ಯದ ಬೊಕ್ಕಸಕ್ಕೆ ಕೋಟ್ಯಾಂತರ ಹಣ ತಂದ ಸಂಚಾರಿ ನಿಯಮ ಉಲ್ಲಂಘನೆ ದಂಡದ ಮೇಲೆ ಶೇಕಡಾ 50ರಷ್ಟು ರಿಯಾಯಿತಿ ಘೋಷಿಸಿದ ರಾಜ್ಯ ಸರ್ಕಾರ ಕ್ರಮದಲ್ಲಿ ಬಿ ವೀರಪ್ಪರವರ ಪಾತ್ರ ಬಹಳ ಪ್ರಮುಖವಾಗಿತ್ತು. ಸುಮಾರು 27 ವರ್ಷ ವಕೀಲರಾಗಿ ನಂತರ ಸುಮಾರು 8.5 ತಿಂಗಳು ನ್ಯಾಯಮೂರ್ತಿಯಾಗಿದ್ದು ಸುಮಾರು 8 ಮುಖ್ಯಮಂತ್ರಿಗಳ ಅಡ್ವೊಕೇಟ್ ಜನರ ಅಡಿ ಕೆಲಸಗಳು ಮಾಡಿದ್ದು 5 ನ್ಯಾಯಮೂರ್ತಿಗಳ ಮುಂದೆ ವಾದಿಸಿರುವುದು ಈ ಹಿಂದೆ ಬಿ ವೀರಪ್ಪ ಅವರು ಹೇಳಿರುವುದನ್ನು ಇಲ್ಲಿ ಸ್ಮರಿಸಬಹುದು. 2021 ಅಕ್ಟೋಬರ್ 13ರಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯಕಾರಿ ಅಧ್ಯಕ್ಷರಾಗಿ ನೇಮಕವಾಗಿದ್ದು ಬಿ ವೀರಪ್ಪರವರು 6 ಲೋಕ್ ಅದಾಲತ್ ನಡೆಸಿದರು. ಸುಮಾರು 1.8 ಕೋಟಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದಾರೆ. ಬಿ ವೀರಪ್ಪ ಅವರು ರಾಜ್ಯದಲ್ಲಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಸ್ಥಾಪಿಸಿದ್ದು ಭ್ರಷ್ಟಾಚಾರ ನಿಗ್ರಹ ದಳ ರದ್ದುಪಡಿಸಿದ್ರು. ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಧಿಕಾರವನ್ನು ಮತ್ತೆ ಲೋಕಾಯುಕ್ತಕ್ಕೆ ನೀಡಿದ್ದು ಹೈಕೋರ್ಟ್ ಪೀಠದ ನೇತೃತ್ವವನ್ನು ವಹಿಸಿದ್ರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ನೂತನ ಉಪಲೋಕಾಯುಕ್ತರು ನ್ಯಾಯಮೂರ್ತಿ ಬಿ ವೀರಪ್ಪರವರು ಇಡೀ ರಾಜ್ಯದ ಜನತೆಗೆ ಹಾಗೂ ಸಮಸ್ತ ನಾಗರಿಕರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಅವರು ಅಡ್ವೊಕೇಟ್ ಜನರಲ್ ಅವರು ನನ್ನ ಬಿಟ್ಟಿದ್ರೆ ನಾನು ಈ ತರ ಬರ್ತಾ ಇದ್ನಲ್ಲೋ ಗೊತ್ತಿಲ್ಲ. ಅವ್ರು ಒಂದೇ ಮಾತು ಹೇಳಿದ್ರು, ವೀರಪ್ಪ ತೆಗಿಯಕ್ಕಾಗೋದಿಲ್ಲ. ಒಂದು ಸಲ ನಾವು ಸತ್ತರೆ ಡೆಡ್ ಅಲೈವ್ ಆಗಬಾರ್ದು, ಬದುಕಿ ಸಾಯಬೇಕು ಅಂತ ನನ್ನ ಛಲ ಇತ್ತು. ಅವ್ರು ಆ ಥರ ಹೇಳ್ದೇ ಇದ್ರೆ ಜಡ್ಜಿ ನೀವು ಏನೋ ಮಾಡಿರೋರು, ಅವ್ರು ಹೇಳಿದ್ದಕ್ಕೆ ಏನೂ ಆಗಲ್ಲ, ಸುಮ್ಮನೆ ರಾಯ ಅಂತ. ಜೀವನದಲ್ಲಿ ಒಂದು ಸಾಧನೆ ಮಾಡಲೇಬೇಕು ಅಂತ ಹಠ ಇತ್ತು. ಅದಕ್ಕೆ ಒಂದು ಇನ್ಸಿಡೆಂಟ್ ಆಗಿದೆ ನನ್ನ ಜೀವನದಲ್ಲಿ. ನಾನು SSLC ಇರಬೇಕಾದ್ರೆ ಒಬ್ಬ ತಂಬೂರಿ SLC ಎಕ್ಸಾಮ್ ಬರೆದಿದ್ದೆ. ತಂಬೂರಿ ನಮ್ಮ ಮನೆಗೆ ಬಂದಾಗ ನಮ್ಮ ತಾಯಿ ಏನು ಓದಿರ್ಲಿಲ್ಲ. ಅಪ್ಪ 6ನೇ ಕ್ಲಾಸು. ನಿನ್ನ ಮಗ ಸ್ವಲ್ಪ ತಲಾಟೆ ಇದ್ದಾನೆ ಚಿಕ್ಕ ವಯಸ್ಸಲ್ಲಿ, ಆ ಸ್ಪೋರ್ಟ್ಸು ಅದು ಇದು ಜೋರಿದ್ದೆ ನಾನು. ಆವಾಗ ನಿಮ್ಮ ಮಗ ಏನೂ ಆಗೋದಿಲ್ಲ ಜೀವನದಲ್ಲಿ ಅಂತ ಅವನು ಸ್ವಾಮೀಜಿ ಹೇಳ್ತಾ ಇದ್ದಾಗ ತಂಬೂರಿ ನಮ್ಮಮ್ಮ ಅಳ್ತಾ ಇದ್ರು.
ಆ ತಂಬೂರಿ ಹೊಡೆದಾಕ್ಬಿಟ್ಟೆ ನನ್ನ ಮನೆ ಮುಂದೆ ನಾನು ಹೊಡೆದಾಕಿ ನಮ್ಮ ಅಮ್ಮನಿಗೆ ಹೇಳಿದೆ, ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ಹಠ ಇದ್ರೆ ಗೆರೆ ನಾವು ಕೈಯಲ್ಲಿ ತರಿಸ್ಬೋದು ಅಂತ. ನಾನು ತರ್ತೀನಿ, ಸುಮ್ಮನೆ ಇರಮ್ಮ. ಅದೊಂದು ಇನ್ಸಿಡೆಂಟ್ ಆಯಿತು. ನಮ್ಮ ಮಾವ ಒಬ್ಬರು, ಅವರು ಆ ಕಾಲದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಅವರು ಡಿಗ್ರಿ ಮಾಡಿದ್ರು. ನಮ್ಮ ಮನೆಗೆ ಬಂದು, ನಿಮ್ಮ ಅಮ್ಮ ಓದಿಲ್ಲ, ನಿಮ್ಮ ಅಪ್ಪ 6ನೇ ಕ್ಲಾಸು, ನೀನು SLC ಸೆಪ್ಟೆಂಬರ್ ಅಕ್ಟೋಬರ್ 10 ವರ್ಷ ಬರ್ಕೊಡ್ತೀನಿ ಅಂತ. ನನ್ನ ಒಳಗಡೆ ಇದ್ದಂತಹ ಪವರ್ ಅವರು ಟಾರ್ಚ್ ಮಾಡಿದ್ರು. ಆ ತಂಬೂರಿ ಅವನು ನಮ್ಮ ಮಾವ ಇನ್ಸಲ್ಟ್ ಮಾಡಿದ್ರಲ್ಲ, ನನಗೆ ಛಲ ಬಂತು. SLC ಫಸ್ಟ್ ಟೈಮ್ ನಮ್ಮೂರಲ್ಲಿ ನಾನೇ ಪಾಸ್ ಆಗಿದ್ದು. ಅಲ್ಲಿಂದ ನಾನು ನಮ್ಮ ಅಪ್ಪನ ಮಾತು ಕೇಳೋದು ಬಿಟ್ಟುಬಿಟ್ಟೆ. ನಮ್ಮ ಚಿಕ್ಕಪ್ಪ ಈಸ್ ಹಿಯರ್, ಅವರು ಈ ಸಪೋರ್ಟೆಡ್ ಮೀ. ನಮ್ಮ ಅಪ್ಪನಿಗೆ ಪಾಪ ಅಷ್ಟು ಗೊತ್ತಿಲ್ಲ, ಅವರು ದೊಡ್ಡ ಮಗ, ವ್ಯವಸಾಯಕ್ಕೆ ಹಾಕಬೇಕು ಅಂತ ಅವ್ರ ಉದ್ದೇಶ. ಬೇಗ ಮದುವೆ ಮಾಡಿ ಒಂದು ವ್ಯವಸಾಯಕ್ಕೆ ಹಾಕ್ಬಿಡ್ಬೇಕು ಅಂತ. ನನಗೆ ಓದಬೇಕು ಅಂತ ಆಸೆ. ನಮ್ಮ ಚಿಕ್ಕಪ್ಪ, ನಾನು ಅವನಿಗೆ ನನ್ನ ಭಾಗ ಕೊಟ್ಬಿಟ್ಟು ನಾವು ಓದ್ತೀನಿ ಅಂತ. ಈ ಸ್ಟುಡ್ ವಿತ್ ಮೀ ಈವನ್ ಟುಡೇ. ವಿ ಆರ್ ಜಾಯಿಂಟ್ ಫ್ಯಾಮಿಲಿ. ಆ ಛಲ ನನ್ನಲ್ಲಿ ಉದ್ದಕ್ಕೂ ಬಂತು. ನಾನು SLC ಮುಗಿಸಿದ ಮೇಲೆ, ಡಿಗ್ರಿ ಬಂದ ಮೇಲೆ ಬೆಂಗಳೂರು ಬಂದಾಗ 83ರಲ್ಲಿ ನನ್ನ ತಮ್ಮಂದನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಆಸೆ ಪಟ್ಟೆ. ನಮ್ಮಪ್ಪ ಕಳ್ಸಲ್ಲ ಅಂದರು. ನನ್ನ ತಮ್ಮಂದರು ಏನು ಬರ್ತೀರಾ ಅಂದ್ರೆ ಎಲ್ಲ ನನ್ನ ಜೊತೆಗೆ ಎಸ್ ಅಂದ್ಬಿಟ್ರು. ಒಬ್ಬ ತಮ್ಮ ಅವನು ಇವಾಗ ಊರಲ್ಲೇ ಇದ್ದಾನೆ. ಅವನು ಈಸ್ ಟು ಗಿವ್ ಮೀ 5 rupees 10 rupees ನಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ. ಒಂದು ಮೂಟೆಯಲ್ಲಿ ಒಂದು ಕಡೆ ಮೂಟೆ ಇಜ್ಜಲು ಮೂಟೆ, ಇನ್ನೊಂದು ಕಡೆ ಮೂಟೆ ಅಕ್ಕಿ ಮೂಟೆ ಬೆಂಗಳೂರಿಗೆ ಎತ್ಕೊಂಡ್ಬಂದೆ. ಬಸ್ಸಲ್ಲಿ ಎತ್ಕೊಂಡು 2 ಮೂಟೆ ಎತ್ಕೊಂಡ್ಬಂದು ಮಕ್ಕಳನ್ನ ಓದಿಸ್ಬೇಕು ಛಲ ಹಿಡಿದೆ. ಇವತ್ತು ನನ್ನ ತಮ್ಮಂದರು ಎಲ್ಲರೂ, ಒಬ್ಬ ಅಮೆರಿಕದಲ್ಲಿದ್ದಾನೆ ಸೈಂಟಿಸ್ಟು, ಎಂಟೈರ್ ಫ್ಯಾಮಿಲಿ ಬಿಕಮ್ ಎಜುಕೇಟೆಡ್. ಆ ಹಠ, ಆ ಛಲ, ಅದೊಂದು ಸಾಧನೆ. ಯಾಕೆ ನಮ್ಗೆ ಹೇಳ್ತೀನಿ, ನಮ್ಮ ಹುಡುಗರು ಯಂಗ್ಸ್ಟರ್ಸು ಸಡನ್ ಆಗಿ ಸಿಟ್ಟು ಮಾಡ್ಕೊಂತೀರಿ ಕೋರ್ಟಲ್ಲಿ. ಸಿಟ್ಟಿಗೆ ಬದಲು ಸ್ವಲ್ಪ ಛಲ ಇಟ್ಕೊಳ್ಳಿ, ನಾನೇನೋ ಸಾಧನೆ ಮಾಡ್ತೀನಿ ಅಂತ, ಅದು ಆಗುತ್ತೆ. ಇದೊಂದು ಇನ್ಸಿಡೆಂಟು. ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಾನು ನಮ್ಮ ಸೀನಿಯರ್ ಆಫೀಸ್ ಸೇರಿದಾಗ MS ಗೋಪಾಲ್, ಯಾರೋ ಒಬ್ರು KIT ಮ್ಯಾಟ್ರ್ ಬಂದಾಗ ಆ ಕೇಸು ಏನು ಆಗಲ್ಲ ಅಂತ ಸೀನಿಯರು, ನಾನು ಮಾಡ್ತೀನಿ, ನಾನು ಹೋಗಿ 1 ತಿಂಗಳಾಗಿತ್ತು. ಏನ್ರಿ ನನ್ನ ಅನುಭವ ವಸ್ತು, ನಿಮ್ಮ ವಯಸ್ಸಲ್ಲ ನೀವೇನು ಮಾಡ್ತೀರಾ ಅಂತ, ಕೇಸಲ್ಲಿ ಏನೂ ಇಲ್ಲ ಅಂತ. ಆ ಕೇಸನ್ನು ನಾನು ಓದಿ, ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು 2 ಸಲ 3 ಸಲ ಓದಿ ಅದನ್ನು ತಯಾರು ಮಾಡಿದೆ. KITಯಲ್ಲಿ ಕೇಸ್ ಬಂದಾಗ ಸೀನಿಯರ್ಗೆ ಹೇಳ್ದು ಬರಲ್ಲ ಅಂದರು. ಬೆಂಕಿ ಮರಿಯಪ್ಪ ಅಂತ ನೀವೆಲ್ಲ ಕೇಳಿರ್ತೀರಿ. ಅವರು ಮುಂದೆ ಹೋದಾಗ ನಾನೇನು ಹೈಕೋರ್ಟ್ ಜಡ್ಜಲ್ಲಿ ಹೋಗಿ ಡಿಸ್ಮಿಸ್ ಅನ್ನೋಕ್ಕೆ ಆಗೋದಿಲ್ಲ ರೀ ಅಂತ ಬಿಡಲಿಲ್ಲ. ನಾನು ಗಲಾಟೆ ಮಾಡಿ ಸ್ಟೇ ಮಾಡ್ಕೊಂಬಂದೆ. ಆ ಕೇಸು ಕೊನೆಗೆ ಆರ್ಗ್ಯುಮೆಂಟ್ ಬಂದಾಗ ನಮ್ಮ ಸೀನಿಯರ್ ಬರಲಿಲ್ಲ, ನಾನು ಆರ್ಗ್ಯೂ ಮಾಡಿದೆ, ಗೆದ್ದೆ. ರಿಟ್ ಪಿಟಿಷನ್ ಹಾಕಿದ್ರು, ರಿಟ್ ಅಪೀಲ್ ಹಾಕಿದ್ರು, ಎಲ್ಲ ಕಡೆ ನಾನು ಗೆದ್ದೆ. ಆ ಲೆಟರ್ ಬಂದಾಗೆಲ್ಲ ಸೀನಿಯರ್ ಹೇಳೋರು, ಇದು ಮೇಲ್ ಮಾತ್ರ ನನಗ್ರಿ, ಒಳಗಡೆ ನಿಮಗೆ ತೋಳ್ರಿ ಅಂತ. ಆ ಛಲ ಇತ್ತು. ನಾನು ಲಾಯರ್ ಆದಾಗ ಕೇವಲ 12 ದಿವಸದಲ್ಲಿ ಜಸ್ಟಿಸ್ ಹಕೀಂ ಸಾಹೇಬರು, ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಅವ್ರ ಮುಂದೆ ಆ 23-24 ಲಾಸ್ಟಲ್ಲಿತ್ತು ಕೋಟಾಲು, ಎಲ್ಲ ಅಡ್ಜರ್ಮೆಂಟ್ ಕೇಳ್ತಾ ಇದ್ರು. ನಾನು ಎದ್ದು ನಿಂತ್ಕೊಂಡಾಗ ನಿಮ್ದು ಅದೇ ಗೋಳ ಅಂದರು. ಇಲ್ಲ ಸ್ವಾಮಿ, ನೀವು ಕೇಸ್ ಅನುಕೂಲ ಮಾಡೋಕ್ಕೆ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ ಅಂದೆ. ಆರ್ಗ್ಯೂ ಮಾಡಿ ಅಂದರು. ಧೈರ್ಯವಾಗಿ ಆರ್ಗ್ಯೂ ಮಾಡಿದೆ. 12 ದಿವಸ ಏನು ಗೊತ್ತಾಗುತ್ತೆ, ಏನೋ ನೋಟ್ಸ್ ಮಾಡಿದೆ, ಅದ್ರ ಮೇಲೆ ಬರೆದೆ. 12 ದಿವಸದಲ್ಲಿ ನಾನು ಹೈಕೋರ್ಟಲ್ಲಿ ಕೇಸ್ ಗೆದ್ದೆ. ಅದು ಒಂದು ನ್ಯಾಯಮೂರ್ತಿಗೆ ಅವಕಾಶ ಕೊಟ್ಟ ನ್ಯಾಯಮೂರ್ತಿಗೆ ನಾನು ಸದಾಚರಣಿ. ಅದೊಂದು ಛಲ. ನಾನು ಜಡ್ಜ್ ಆದಮೇಲೆ ಒಂದು ಹಠ ಇತ್ತು ನನಗೆ, ಅದನ್ನು ಬ್ರೇಕ್ ಮಾಡಬೇಕು ಅಂತ. ಜಡ್ಜ್ ಆದಮೇಲೆ ಕರೆಕ್ಟಾಗಿ 10 ದಿವಸಕ್ಕೆ ಒಂದು ಜಡ್ಜ್ಮೆಂಟನ್ನು ಬರೆದೆ. ಅಲ್ಲಿನ ಹಿರಿಯ ನ್ಯಾಯಮೂರ್ತಿ ನನಗೆ ಅವಕಾಶ ಕೊಟ್ಟರು. ನಾವು ಛಲ ಜೀವನದಲ್ಲಿ ಇದ್ದರೆ ಏನು ಬೇಕಾ ಸಾಧನೆ ಮಾಡ್ಬೋದು ಅಂತ. ಒಬ್ಬ ಹಳ್ಳಿಯ ಹುಡುಗ 40 ವರ್ಷ ಹಿಂದೆಗಡೆ ಬೆಂಗಳೂರಿಗೆ ಬಂದಾಗ ನಾನು ಅಪರಿಚಿತ. ಇವಾಗ 7 ಕೋಟಿ ಕನ್ನಡಿಗರು ನನ್ನವರು, ನೀವು ನಮ್ಮವರು. ನಾನು ಬರೀ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದೆ, ಇವಾಗ ದೊಡ್ಡ ಫ್ಯಾಮಿಲಿ ನಿಂತಿರೋಲ್ಲ ನಮ್ಮವರು. ನಿಮ್ಮ ಪ್ರೀತಿ ವಾತ್ಸಲ್ಯ ನಾನು ನೋಡಿ ನಾನು 62, ನನ್ನ ಭಾವನೆ ಬರ್ತಾನೆ ಇಲ್ಲ. 22 ನನ್ನ ಪವರ್ಫುಲ್ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ಐ ಹ್ಯಾವ್ ಟು ಡೂ ಸಮಥಿಂಗ್ ಟು ದಿ ನೇಷನ್ ಅಂತ ಹಠ ಬಂದಿದೆ. ನಮ್ಮ ಉದಯಳ್ಳ ಸಾಹೇಬರು ಅಡ್ವೊಕೇಟ್ ಜನರಲ್ ಇದ್ದಾಗ ನಾನು ಅವ್ರ ಜೊತೆ ಗೌರ್ಮೆಂಟ್ ಅಡ್ವೊಕೇಟ್ ಆಗಿದ್ದೆ. ಒಂದು ಪರಿಸ್ಥಿತಿ ಬಂತು, ಅವರ ಸತ್ವ ಪರೀಕ್ಷೆ
about integrity of both the Advocate General and Government Advocate. ನಾನು ಹೇಳಲೇಬೇಕಾಗುತ್ತೆ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಆಗಿನ ಮುಖ್ಯಮಂತ್ರಿಗಳು, ಆಗಿನ ಪ್ರಧಾನಮಂತ್ರಿಗಳು ಯಾವುದೋ ಒಂದು ಕೇಸನ್ನು ಮಾಡಬೇಕಾದಾಗ ನಾನು ದಾಕ್ಷಿಣ್ಯವಾಗಿ ಮಾಡೋದಿಲ್ಲ ಸಾರ್ ಅಂದೆ. ನೀವು ಯುವ ಮುಖ್ಯಮಂತ್ರಿಗಳು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀರಾ, ಸಮಾಜಕ್ಕೆ ಒಳ್ಳೇದು ಮಾಡಿ, ನಾನು ಮಾಡೋದಿಲ್ಲ. ಅಲ್ಲಿಂದ ದೊಡ್ಡವರು ಫೋನ್ ಮಾಡಿದ್ರು, ನೀವು ನಮ್ಮ ವಕೀಲರು, ನಾನು ಕೋಲಾರ ಜಿಲ್ಲೆಯವನು ಸಾರ್, ಬೇರೆ ಜಿಲ್ಲೆ ಅಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರೈಟ್ ಆಗಿ. ತಕ್ಷಣ ಅವ್ರ ಫೋನ್ ಬಂತು, 1:30ಗೆ ಅವ್ರು ಕರೆಸಿದ್ರು ಚೇಂಬರ್ಗೆ. ನಾನು ವಿತ್ ರಿಸಿಗ್ನೇಷನ್ ಲೆಟರ್ ತೊಗೊಂಡೋದೆ. ಅದೆಲ್ಲ ಆ ಥರ ಮಾಡೋಕ್ಕಾಗಲ್ಲ ಅಂತ. ಅವತ್ತೇನಾದರೂ ಅಡ್ವೊಕೇಟ್ ಜನರಲ್ ಅವರು ನನ್ನ ಬಿಟ್ಟಿದ್ರೆ ನಾನು ಈ ಥರ ಬರ್ತಾ ಇದ್ನಲ್ಲೋ ಗೊತ್ತಿಲ್ಲ. ಅವ್ರು ಒಂದೇ ಮಾತು ಹೇಳಿದ್ರು, ವೀರಪ್ಪ ಅಂತ ತೆಗಿಯೋಕ್ಕಾಗೋದಿಲ್ಲ. ಎಲ್ಲ ನ್ಯಾಯಮೂರ್ತಿಗಳು ಅವ್ರು ಕಂಡ್ರೆ ಅಷ್ಟು ಪ್ರೀತಿ, ಏನು ಕಾರಣ ತೆಗಿಬೇಕು, ನಾನು ತೆಗಿಯೋಕ್ಕಾಗಲ್ಲ. ಆದರೆ ಸಬ್ಜೆಕ್ಟ್ ಮಾತ್ರ ಚೇಂಜ್ ಆಯ್ತು ಅಷ್ಟೇ. ಇವತ್ತು ನಾನು ಇರಬೇಕಾದ್ರೆ ಅವರು ಒಂದು ಕಾರಣ ಅಂತ ನಾನು ಕೃತಜ್ಞತೆ ಬಯಸ್ತೀನಿ ಸರ್. ಆ ಥರ ಎಷ್ಟೋ ಸಂದರ್ಭಗಳು ಬಂದಾಗ ನಾನು ಸುಮಾರು 8 ಜನ ಅಡ್ವೊಕೇಟ್ ಜನರಲ್ ಅವರು, 8 ಜನ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಸತತವಾಗಿ ಎಲ್ಲ ಸರ್ಕಾರದಲ್ಲೂ 15 ವರ್ಷ, ನಾನು 15 ವರ್ಷ ಸರ್ಕಾರ ವಕೀಲನಾಗಿ 1 ನಿಮಿಷ ನನ್ನ ಆತ್ಮ ಸಾಕ್ಷಿಯನ್ನು ಸಾಯಿಸಲೇ ಇಲ್ಲ. ನಾನು ಅದನ್ನು ಬದುಕಿದ್ದೀನಿ. ನನ್ನ ಭಾವನೆ ಯಾವಾಗಲೂ ಒಂದು ಸಲ ನಾವು ಸತ್ತರೆ ಡೆಡ್ ಅಲೈವ್ ಆಗಬಾರ್ದು, ಬದುಕಿ ಸಾಯಬೇಕು ಅಂತ ನನ್ನ ಛಲ ಇತ್ತು. ಆ ಛಲಕ್ಕೆ ಎಲ್ಲ ನನ್ನ ಹಿರಿಯ ನ್ಯಾಯವಾದಿಗಳು, ನನ್ನ ಕಿರಿಯ ನ್ಯಾಯವಾದಿಗಳು ಒಂದೊಂದು ಸಲ ಕೋರ್ಟಲ್ಲಿ ನಾನು ಜೋರು ಮಾಡಿದ್ದೀನಿ. ಆದರೆ ಅದನ್ನು ಏನೂ ಮನಸ್ಸಲ್ಲಿ ಇಟ್ಕೊಳ್ದೆ, ನಾನು ಜೋರು ಮಾಡಿದ್ದೇ ನನಗೆ ಆಶೀರ್ವಾದ ಅಂತೇಳಿ ಇಷ್ಟೊಂದು ಜನ ಇಷ್ಟೊತ್ತು ಮಾಡಿದ್ದು ನಾನು ಇದನ್ನು ನೋಡ್ತಾ ಇದ್ದರೆ, ಅದೇನೋ ಚೀಫ್ ಜಸ್ಟಿಸ್ ಅಂದರು, ಅದು ಆಗಿದ್ದರೆ ನಾನೆಲ್ಲೋ ಪರದೇಶ ಆಗ್ತಾ ಇದ್ದೆ. ಇಲ್ಲಿ ನನ್ನ ಕನ್ನಡ ನಾಡಿನಲ್ಲಿ ನಾನು ರಿಟೈರ್ಡ್ ಆಗ್ತಾ ಇದ್ದೆ, ಹೆಮ್ಮೆಯಿಂದ ರಿಟೈರ್ಡ್ ಆಗ್ತಾ ಇದ್ದೀನಿ. ನನ್ನ ಸಾರ್ಥಕ ಜೀವನ ಅನಿಸ್ತು ನನಗೆ. ನಾನು ಜಡ್ಜ್ ಆದಾಗಲೂ ಇಷ್ಟು ಖುಷಿಯಾಗಿಲ್ಲ ನನಗೆ. ಆ 8 ವರ್ಷ 5 ತಿಂಗಳು ನಾನು ಮಾಡಿದ ಸಣ್ಣ ಸೇವೆ ಕರ್ನಾಟಕ ಜನತೆಗೆ ಇಷ್ಟೊಂದು ಅವಾರ್ಡ್ ಬರುತ್ತೆ ಅಂತ ನನಗೆ ಅರ್ಥ ಆಗಲಿಲ್ಲ. ಇವಾಗ ಅರ್ಥ ಆಗ್ತಾ ಇದೆ. ಎಲ್ಲ ನ್ಯಾಯಾಧೀಶರು, ವಕೀಲರು ನ್ಯಾಯವಾಗಿ ಬದುಕಿದ್ರೆ ನಮ್ಮ ಸಾರ್ಥಕ ಜೀವನ ರಿಟೈರ್ಡ್ ಆದಾಗ ಹಿಂಗಾಗುತ್ತೆ ಅಂತ ಇದು ಒಂದು ಎಕ್ಸಾಂಪಲ್ ನನಗೆ ಅರ್ಥ ಆಗ್ತಾ ಇದೆ. ನಾನು ಒಂದು ಹೇಳ್ಬೇಕಾಗಿ ವಿನಂತಿ, ತಪ್ಪು ಭಾವಿಸಬೇಡಿ. ನಾನು 95ರಲ್ಲಿ 93ರಲ್ಲಿ